ನೋಡೋಕೆ ಬಂದವನನ್ನ ಕಿಡ್ನಾಪ್ ಮಾಡಿದ್ದು ಅಲ್ಲದೆ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಂತಹ ಖತರ್ನಾಕ್ಗಳ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಕತೆ ಅನಾವರಣ ಆಗೋದು ಹೇಗೆ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಮಾಜಿ ಪ್ರಿಯತಮೆ ಮೀಟ್ ಮಾಡೋಕೆ ಬಂದವ ಕಿಡ್ನಾಪ್ ಮಾಡಿ ಸುಲಿಗೆ ಆಗಿದೆ. ಮಾಜಿ ಪ್ರಿಯತಮೆಯ ಕಿಡ್ನಾಪ್ ಮತ್ತು ಸುಲಿಗೆಯ ಪ್ಲಾನ್ನ ಕಿಂಗ್ ಪಿನ್ ಅನ್ನೋದು ಶಾಕಿಂಗ್ ಡೀಟೇಲ್ಸ್. ಸಿನಿಮಾ ಶೈಲಿಯ ಪ್ರಕರಣವನ್ನ ಕೋರಮಂಗಲದ ಪೊಲೀಸರು ಭೇದಿಸಿದ್ದಾರೆ. ಆಂಧ್ರದ ನೆಲ್ಲೂರಿನ ಶಿವನನ್ನ ಮೋನಿಕಾ ಕರೆಸಿಕೊಂಡಿರ್ತಾಳೆ. ಮೋನಿಕಾಗಾಗಿ 60 ಗ್ರಾಂ ಚಿನ್ನದೊಂದಿಗೆ ಶಿವ ಬಂದಿರ್ತಾನೆ. ಭೇಟಿ ವೇಳೆ ಕಿಡ್ನಾಪ್ ಮಾಡಿ ಚಿನ್ನವನ್ನ ದರೋಡೆ ಮಾಡಿ 10 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಂತಹ ಪ್ರಕರಣ. ಸೊ ಇಲ್ಲಿ ಎಕ್ಸ್ಟಾರ್ಷನ್ ಮಾಡಿದ್ದಾರೆ, ಸುಲಿಗೆ ಮಾಡಿದ್ದಾರೆ, ಇದ್ದ ಚಿನ್ನವನ್ನ ಕೂಡ ತೆಗೆದುಕೊಂಡಿದ್ದಾರೆ ಎಕ್ಸ್ಟಾರ್ಷನ್ನು, ಮತ್ತು ಅನೈತಿಕವಾಗಿ ಆತನನ್ನ ಬಂಧಿಸೋದಕ್ಕೆ ಮತ್ತು ಆತನನ್ನ ಅಕ್ರಮವಾಗಿ ಬಂಧನದಲ್ಲಿ ಇಡೋದಕ್ಕೆ ಪ್ರಯತ್ನ ಪಟ್ಟಂತಹ ಪ್ರಕರಣದ ಜಾಡು ಹಿಡಿದಂತಹ ಪೊಲೀಸರು ಕಿಡ್ನಾಪ್ ಟೀಮ್ ಅನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ. 7 ಜನ ಈ ಪ್ರಕರಣದಲ್ಲಿ ಇನ್ವಾಲ್ವ್ಡ್ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅರ್ಥ ಆಗದಿರುವಂತಹ ವಿಚಾರ, ರಿಲೇಶನ್ಶಿಪ್ ನಲ್ಲಿ ಇರ್ಲಿಲ್ಲ ಅಂದ್ರೆ ಈತ ಯಾಕೆ ಆಕೆಯನ್ನ ನೋಡೋದಕ್ಕೆ ಬಂದ ಅನ್ನೋದು ಪ್ರಶ್ನೆ. ಆಂಧ್ರದ ನೆಲ್ಲೂರಿನ ಮೆಡಿಕಲ್ ಶಾಪ್ನಲ್ಲಿ ಶಿವು ಕೆಲಸ ಮಾಡ್ತಾ ಇರ್ತಾನೆ. ಈ ವೇಳೆ ಮೋನಿಕಾ ಹಾಗೂ ಶಿವುಗೆ ಲವ್ ಆಗುತ್ತೆ. ಇಬ್ರು ಕೂಡ ರಿಲೇಶನ್ಶಿಪ್ ಬರ್ತಾರೆ. 1 ವರ್ಷದ ಹಿಂದೆ ಶಿವುನಿಂದ ಮೋನಿಕಾ ಬ್ರೇಕಪ್ ಮಾಡ್ಕೊಂಡಿರ್ತಾಳೆ. ನವೆಂಬರ್ 17ನೇ ತಾರೀಕು ಮೀಟ್ ಮಾಡುವಂತೆ ಪ್ರಿಯತಮೆ ಶಿವುನನ್ನ ಕರೀತಾಳೆ. ಚಿನ್ನಾಭರಣ ಹಾಕೊಂಡು ಬರುವಂತೆ ಮೋನಿಕಾ ಹೇಳ್ತಾಳಂತೆ. ಚಿನ್ನದ ಜೊತೆಗೆ ಬಂದ್ಬಿಡು ಅಂತ ಹೇಳ್ತಾಳಂತೆ. ಪಾವಗಡಕ್ಕೆ ಚಿನ್ನಾಭರಣವನ್ನ ಧರಿಸಿಯೇ ಶಿವು ಮೋನಿಕಾ ನೋಡೋದಕ್ಕೋಸ್ಕರ ಪ್ರೀತಿ ಉಕ್ಕಿ ಹರಿತೋ ಏನ್ ಕತೆನೋ, ಆತನ ಜೊತೆಗೆ ಏನಾಗ್ಬೋದು ಅನ್ನೋ ಸಣ್ಣ ಸುಳಿವು ಕೂಡ ಇರಲಿಲ್ಲ ಅಂತ ಅನ್ಸುತ್ತೆ. ಸೊ ಬಳಿಕ ಬಕ್ರ ರೀತಿ ಆತ ಬಂದಿದ್ದಾನೆ. ಸೊ ಸಿಕ್ಕಿದ್ದೇ ಚಾನ್ಸು ಅಂತ ಆತನ ಮೈ ಮೇಲಿದ್ದ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದು ಅಲ್ಲದೆ ಸುಲಿಗೆ ಮಾಡಿದ್ದು ಅಲ್ಲದೆ ಮತ್ತಷ್ಟು ದುರಾಸೆ ಆಕೆಯ ಟೀಮ್ನಲ್ಲಿ ಹುಟ್ಟುತ್ತೆ. ಆ ದುರಾಸೆಯ ಫಲ ಏನು ಅಂತ ಕೇಳಿದ್ರೆ, ಕಿಡ್ನಾಪ್ ಮಾಡಿದ್ದೀವಿ, ಜೀವಂತವಾಗಿ ಕಳಿಸ್ಕೊಡ್ಬೇಕು ಅಂದರೆ 10 ಲಕ್ಷ ಕೊಡಬೇಕು ಅಂತ ಡಿಮ್ಯಾಂಡ್ ಇಡ್ತಾರೆ. ಸೊ ಈ ಪ್ರಕರಣದ ಬೆನ್ನತ್ತಿದಂತಹ ಪೊಲೀಸರು ಈ 7 ಜನ ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊನ್ನೆ ಸಂಜೆ ನಮ್ಮ ಕೋರಮಂಗಲ ಸಬ್ ಇನ್ಸ್ಪೆಕ್ಟರ್ ರೌಂಡ್ಸಲ್ಲಿ ಇದ್ದಾಗ ಫೋರಂ ಜಂಕ್ಷನ್ ಹತ್ರ SBI ATM ವಿಡ್ರಾಲ್ ಟೈಮಲ್ಲಿ 3 ಜನ ಕಿತ್ತಾಡ್ಕೊಳ್ತಾ ಇದ್ದಿದ್ದು ಘಟನೆ ಕಂಡು ಬಂದಾಗ ಅವ್ರು ಹೋಗಿ ಅಲ್ಲಿ ವಿಚಾರಿಸಿದಾಗ ಅವ್ರಿಗೆ ಡೌಟ್ ಬಂದು ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿ ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಗೊತ್ತಾಗತ್ತೆ ಒಬ್ಬನಿಗೆ ಅವರು ಕಿಡ್ನ್ಯಾಪ್ ಮಾಡಿರ್ತಾರೆ. ಇದು ದುಡ್ಡು ಡ್ರಾ ಆಗ್ತಾ ಇದ್ದಿದ್ದು ಎಕ್ಸ್ಟ್ರಾಕ್ಷನ್ದು ದುಡ್ಡು ಅಂದ್ಕೊಂಡು. ನಂತರ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿದಾಗ ಗೊತ್ತಾಗತ್ತೆ ಫಿರ್ಯಾದಿ ಯಾರಿದ್ದಾನೆ ಅವನು ನೆಲ್ಲೂರು ಆಂಧ್ರ ಪ್ರದೇಶ್ ಮೂಲದವರಾಗಿರ್ತಾರೆ. ಮತ್ತು ಇನ್ನು ಬೇರೆ ಯಾರು ಅವ್ರನ್ನ ಅಫೆನ್ಸ್ ಮಾಡಿರ್ತಾರೆ ಅವರು ಆಂಧ್ರ ಪ್ರದೇಶದವ್ರು ಇರ್ತಾರೆ. ಇದರಲ್ಲಿ ಒಂದು ಹುಡುಗಿದು ಇನ್ವಾಲ್ವ್ಮೆಂಟ್ ಕಂಡು ಬಂದಿದೆ. ಅವಳೇ ಹೇಳಿ ಆ ಹುಡುಗ ಯಾರಿದ್ದಾನೆ ಫಿರ್ಯಾದಿಗೆ ಕರೆಸ್ತಾಳೆ. ಫಸ್ಟ್ ಹಿಂದೂ ಕೊಡ್ತಾರೆ ನರಸಿಂಹಮೂರ್ತಿ ಆಕೆ ಚಿನ್ನ ಹಾಕೊಂಡು ಬಂದಿದ ತಕ್ಷಣ ಈತ ಯಾಕೆ ಹಾಕೊಂಡು ಬಂದ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ರಿಲೇಶನ್ಶಿಪ್ ನಲ್ಲಿ ಇರಲಿಲ್ಲ, ಬ್ರೇಕಪ್ ಆಗಿತ್ತು ಅಂದಾಗ ಮತ್ತೊಂದ್ಸಲ ನೋಡ್ಬೇಕು ಅಂತ ಹೇಗೆ ಪುಸ್ಲಾಯಿಸಿ ಕರ್ಕೊಂಡು ಬಂದ್ಲು. ಈ ಪ್ರಕರಣ ಬೆಳಕಿಗೆ ಬಂದಂತಹ ರೀತಿ ಕೂಡ ವಿಪರೀತ ರೋಚಕತೆಯಿಂದ ಕೂಡಿದೆ ಅಂತ. ಮಮತಾ, ಈತ ಶಿವ ಅಂತೇಳಿ ಆಂಧ್ರದ ಮೆಡಿಕಲ್ ಶಾಪ್ ಒಂದರಲ್ಲಿ ಕೆಲಸವನ್ನ ಮಾಡ್ತಿದ್ದ. ಈ ಸಂದರ್ಭದಲ್ಲಿ ಮೊನಿಕಾ ಅಂತೇಳಿ ಆಕೆಯ ಜೊತೆ ಲವಿ ಡವಿ ಈತನಿಗಿತ್ತು. ಆದರೆ ಕಳೆದ 1-1.5 ವರ್ಷಗಳಿಂದ ಇಬ್ಬರು ಕೂಡ ಬ್ರೇಕಪ್ ಆಗಿತ್ತಂತೆ. ಅಂದಿನಿಂದ ಮೊನಿಕಾ ಶಿವನ ಜೊತೆ ಯಾವುದೇ ಒಡನಾಟವನ್ನು ಹೊಂದಿರಲಿಲ್ಲ, ಸಂಪರ್ಕದಲ್ಲಿ ಇರಲಿಲ್ಲ. ಈ ನಡುವೆ ಈ ಮೊನಿಕಾಳಿಗೆ ಅಂಜನಿಲ್ ಅಂತೇಳಿ ಈತ ಒಂದು ಆಂಧ್ರದಲ್ಲಿ ಯೂಟ್ಯೂಬ್ ಚಾನಲನ್ನು ಇಟ್ಕೊಂಡಿದ್ದಾನೆ. ಅಲ್ಲಿ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈಕೆ ಆತನ ಜೊತೆ ಲವ್ವಿ ಡವಲ್ ಇದ್ಲು. ಮತ್ತು ಆತನಿಗೆ ಹಣದ ಅವಶ್ಯಕತೆ ಇದೆ ಅಂತೇಳಿ ಆತ ಹೇಳ್ಕೊಂಡಂತಹ ಸಂದರ್ಭದಲ್ಲಿ ಆತನಿಗೂ ಕೂಡ ಮದುವೆ ಆಗಿ 2 ಮಕ್ಕಳಿದ್ದಾವೆ. ಆ ಸಂದರ್ಭದಲ್ಲಿ ಆತ ಈಕೆ ಪ್ಲಾನ್ ಅನ್ನ ಕೊಡ್ತಾಳೆ ಮೊನಿಕಾ. ಈ ರೀತಿಯಾಗಿ ಶಿವು ಅಂತೇಳಿ ಇದ್ದಾನೆ, ಆತನನ್ನ ಕರೆಸಿ ಆತನನ್ನ ನಾವು ಒಂದು ರೀತಿ ಎಕ್ಸ್ಟಾರ್ಷನ್ ಮಾಡ್ಬೋದು ಆತನಿಂದ ಅಂತೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಹೀಗಾಗಿ ಆತನನ್ನ ಆಂಧ್ರದಿಂದ ಕರೆಸುವ ಕೆಲಸವನ್ನ ಈಕೆ ಮೋನಿಕಾ ಮಾಡ್ತಾಳೆ. ಮೊದಲು ನೆಲ್ಲೂರಿಗೆ ಬರುವಂತ ಹೇಳ್ತಾಳೆ, ಅಲ್ಲಿ ಬೇಡ ಅಂತೇಳಿ ಮತ್ತೆ ಪಾವಗಡಕ್ಕೆ ಕರೆಸ್ಕೊಳ್ತಾಳೆ. ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ನನ್ನ ಸ್ನೇಹಿತರಿಗೆ ತೋರಿಸ್ಬೇಕು, ಹೀಗಾಗಿ ನೀನು ಒಡವೆ ಇವೆಲ್ಲವನ್ನ ಕೂಡ ಹಾಕೊಂಡು ಬಾ ಅನ್ನೋ ಮಟ್ಟಿಗೆ ಹೇಳ್ತಾಳೆ. ಅಂದ್ರೆ ಮೊದಲೇ ಪ್ಲಾನ್ ಮಾಡಿರ್ತಾರೆ ಆತನಿಂದ ದುಡ್ಡು ಮತ್ತೆ ಚಿನ್ನಾಭರಣವನ್ನ ಲೂಟಿ ಮಾಡೋದು ಇವ್ರ ಉದ್ದೇಶ ಆಗಿರುತ್ತೆ. ಯಾವಾಗ ಪಾವಗಡಕ್ಕೆ ಬಂದು ಆ ಸಂದರ್ಭದಲ್ಲಿ ಆತನನ್ನ
ಇತರ ಈ ಗ್ಯಾಂಗ್ನ ಈ ಮೋನಿಕಾ ಮತ್ತು ಅಂಜನಿಲ್ ಗ್ಯಾಂಗ್ನ ಇತರ ಸದಸ್ಯರು ಇವ್ರನ್ನ ಹೋಗಿ ರೈಡ್ ಮಾಡ್ತಾರೆ, ಆತನನ್ನು ಒಂದು ರೂಮ್ನಲ್ಲಿ ಇಟ್ಟು ಹಿಂಸೆ ಕೊಡುವ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಆಂಧ್ರದಿಂದ ATM ಕಾರ್ಡ್ಗಳನ್ನು ಪಾರ್ಸೆಲ್ ಮಾಡಿಸು ಅಂತೇಳಿ ಮನೆಯವ್ರಿಗೆ ಹೇಳಿ ಒಂದು 5 ಕಾರ್ಡ್ಗಳನ್ನು ಮೆಜೆಸ್ಟಿಕ್ಗೆ ಪಾರ್ಸೆಲ್ ಮಾಡಿಸ್ತಾರೆ. ಆ ಕಾರ್ಡ್ಗಳ ಸಮೇತ ಯಾವಾಗ ಶಿವನನ್ನು ಕರೆದುಕೊಂಡು ಈ ಕೋರಮಂಗಲದ ಒಂದು ATM ಮುಂದೆ ಹಣವನ್ನು ಡ್ರಾ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳ ಮಧ್ಯೆ ಮನಸ್ತಾಪ ಉಂಟಾಗುತ್ತೆ ಹಣದ ವಿಚಾರವಾಗಿ. ಆ ಸಂದರ್ಭದಲ್ಲಿ ಶಿವು ಜೋರಾಗಿ ಕಿರಿಚಿಕೊಳ್ತಾನೆ. ಆ ಸಂದರ್ಭದಲ್ಲಿ ಬೀಟಲ್ಲಿದ್ದಂತಹ PSI ಒಬ್ರು ಮಾದೇಶ್ ಅಂತೇಳಿ ಅವರು ಏನಿದು ಅಂತೇಳಿ ವಿಚಾರಣೆಗೆ ಅವ್ರನ್ನ ಕರೆದು ಒಳಪಡಿಸಿದಂತಹ ಸಂದರ್ಭದಲ್ಲಿ ಈ ಒಂದು ಗ್ಯಾಂಗ್ನ ಅಸಲಿ ಕೃತ್ಯ ಇದೀಗ ಬೆಳಕಿಗೆ ಬಂದಿರೋದು. ಪ್ರಕರಣ ಸಂಬಂಧ 7 ಜನರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವ ಕೆಲಸವನ್ನ ಕೋರಮಂಗಲ ಪೊಲೀಸರು ಮಾಡಿದ್ದಾರೆ. ಮಮತಾ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.